ಬೆನ್ ಗುರಿಯಾನ್. ಇದು ಜೆರುಸಲೇಂನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ 2 F-5 ಫೈಟರ್ ಜೆಟ್ಗಳು ಧ್ವಂಸ ಆಗಿದ್ದಾವೆ. ಟೆಸ್ಫುಲ್ ವಾಯುನೆಲೆಯಲ್ಲಿದ್ದಂಥ 2 F-5 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿದೆ. ಇರಾನ್ನ 2 ಫೈಟರ್ ಜೆಟ್ ಧ್ವಂಸ ಮಾಡುವಂಥ ವಿಡಿಯೋ ರಿಲೀಸ್ ಆಗಿದೆ. 2 ಫೈಟರ್ ಜೆಟ್ಗಳು, ಇಸ್ರೇಲ್ ಇರಾನ್ನ 2 ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡಿದೆ. ಅದು ವಾಯುನೆಲೆಯ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಧ್ವಂಸ ಆಗಿದೆ. ಅದನ್ನು ಗಮನಿಸ್ತಾ ಇದ್ದೀರಿ. ಈ ಫುಟೇಜ್ನಲ್ಲಿ ಈ ವಿಡಿಯೋ ಈಗ ರಿಲೀಸ್ ಮಾಡಿದ್ದಾರೆ ಇಸ್ರೇಲ್ನವರು. ಇಸ್ರೇಲ್ನ ದಾಳಿಯಲ್ಲಿ ಇರಾನ್ನ ಫೈಟರ್ ಜೆಟ್ಗಳು ನಾಶ ಆಗ್ತಾ ಇದ್ದಾವೆ. ನೋಡಿ ಆ ದೃಶ್ಯದಲ್ಲಿ ಇದು ಮಿಸೈಲ್ ದಾಳಿ ಮಾಡಿರೋದು, ಜೊತೆಗೆ ಫೈಟರ್ ಜೆಟ್ಗಳ ಮೂಲಕವೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. F-5 ಫೈಟರ್ ಜೆಟ್ ಈ ಹಿಂದೆ ಒಂದಾನೊಂದು ಕಾಲದಲ್ಲಿ ಅಮೆರಿಕಾದಿಂದ ಕೊಡಮಾಡಲ್ಪಟ್ಟಿದ್ದಂಥ ಫೈಟರ್ ಜೆಟ್ಗಳಿವು. ಸೂಪರ್ಸಾನಿಕ್ ಫೈಟರ್ಗಳು, ಇರಾನ್ಗೆ ಕೊಡಮಾಡಲ್ಪಟ್ಟಿದ್ದಂಥ ಫೈಟರ್ಗಳು. ಈಗ ಅದನ್ನು ನಾಶ ಮಾಡಲಾಗ್ತಾ ಇದೆ. ಇಸ್ರೇಲ್ ವಾಯುನೆಲೆಯ ಮೇಲೆ ದಾಳಿ ಮಾಡ್ತಾ ಇದೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ನಿಂದ ಫೈಟರ್ ಜೆಟ್ಗಳು ಬರಬಾರ್ದು, ಫೈಟರ್ ಜೆಟ್ಗಳನ್ನು ಬಳಕೆ ಮಾಡಿಕೊಂಡು ಯುದ್ಧ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವಾಯು ನೆಲೆಗಳ ಮೇಲೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಒಂದು ಕಡೆ ಅಮೆರಿಕ ಇರಾನ್ನ ಯುರೇನಿಯಂ ಸಂಗ್ರಹಾಗಾರದ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ. ತನ್ನ ಬಾಂಬರ್ಗಳ ಮೂಲಕ ಬಾಂಬ್ ಮಾಡ್ತಾ ಇದೆ, ಬಾಂಬಿಂಗ್ ಮಾಡ್ತಾ ಇದೆ. ಸಂಪೂರ್ಣವಾಗಿ ಅದನ್ನು ಧ್ವಂಸ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಇಸ್ರೇಲ್ ಇರಾನ್ನ ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡಿ ಉಡೀಸ್ ಮಾಡ್ತಾ ಇದೆ. ಇರಾನ್ನ F-5 ಫೈಟರ್ ಜೆಟ್, ಸೂಪರ್ಸಾನಿಕ್ ಲೈಟರ್ ಫೈಟರ್ ಜೆಟ್ಗಳಿವು. ಇದನ್ನೇ ಟಾರ್ಗೆಟ್ ಮಾಡಿದೆ. ಈ ಹಿಂದೆ ಇರಾಕ್ನ ಜೊತೆ ಯುದ್ಧದ ಸಂದರ್ಭದಲ್ಲಿ ಇವನ್ನೆಲ್ಲವನ್ನು ಪರ್ಚೇಸ್ ಮಾಡಿತ್ತು. ಅದಾದ ನಂತರ ಟೆಕ್ನಾಲಜಿಕಲಿ ಒಂದಷ್ಟು ಅಡ್ವಾನ್ಸ್ಮೆಂಟನ್ನು ಮಾಡ್ತಾ ಹೋಯಿತು. ಸೊ ಈಗ ಇರಾನ್ ಇಸ್ರೇಲ್ನಷ್ಟೇ ಪ್ರಬಲ, ಬಲಶಾಲಿ. ನಾವು ಯಾವತ್ತೂ ಹೇಳ್ತಾ ಇದ್ವಿ ಇಸ್ರೇಲ್ ಎಂಥ ಟೆಕ್ನಾಲಜಿಯಲ್ಲಿ ಬಹಳ ಮುಂದುವರೆದಿದೆ, ಹಾಗೆ ಹೀಗೆ ಅಂತ. ಆದರೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇಷ್ಟು ವರ್ಷಗಳಲ್ಲಿ, 20-25 ವರ್ಷಗಳಲ್ಲಿ ಅದು ತನ್ನ ಮಿಲಿಟರಿ ಶಕ್ತಿಯ ಮೇಲೆ ಸಾಕಷ್ಟು ಖರ್ಚು ಮಾಡಿದೆ, ವೆಚ್ಚ ಮಾಡಿದೆ. ಬೇಕಾದಷ್ಟು ರಿಸೋರ್ಸ್ ಇದೆ ಅದಕ್ಕೆ. ಇಡೀ ವಿಶ್ವದಲ್ಲಿ 10%ನಷ್ಟು ಆಯಿಲ್ ಪ್ರೊಡ್ಯೂಸ್ ಆಗೋದು ಇದೇ ಇರಾನ್ನಲ್ಲಿ. 15%ನಷ್ಟು ನ್ಯಾಚುರಲ್ ಗ್ಯಾಸ್ ಪ್ರೊಡ್ಯೂಸ್ ಆಗೋದು ಇದೇ ಇರಾನ್ನಲ್ಲಿ. ಜೊತೆಗೆ ಸ್ಟ್ರಾಟಜಿಕ್ ಲೊಕೇಶನ್ ಕೂಡ ಇಲ್ಲೇ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.